ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ನಿನ್ನೆ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಅಂತ ವಿಡಿಯೋ ಇದೆ, ಅದನ್ನು ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಜಾಯಿಂಟ್ ಪೈನ್ಸ್ ಕಡಿಮೆ ಮಾಡ್ಕೊಬಹುದು, ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಬಹುದು, ಹಾಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ಕೊಬಹುದು. ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ತುಂಬ ಜನ ಕ್ವಶನ್ ಮಾಡ್ತಾ ಇದ್ರಿ, ಡೆಲಿವರಿ ಆದಮೇಲೆ ತೂಕ ಕಡಿಮೆ ಮಾಡ್ಕೊಬಹುದಾ ಮೇಡಮ್, ಫೀಡಿಂಗ್ ಮಾಡೋರು ಡಯಟ್ ಪ್ಲಾನ್ಸ್ ತೊಗೊಬೋದಾ ಮೇಡಮ್, ತೂಕಗಳನ್ನ ಕಡಿಮೆ ಮಾಡ್ಕೊಬಹುದಾ ಅಂತ. ಹೌದು, 100% ಮಾಡ್ಕೊಬಹುದು. ಅದು ಎಲ್ಲ ಊಟಗಳನ್ನು ತಿನ್ಕೊಂಡು ಬೇಬಿ ಕೂಡ ಹೆಲ್ತಿಯಾಗಿ, ನೀವು ಫೀಡಿಂಗ್ ಮಾಡ್ತಾ ಇರೋ ಮದರ್ ಆಗಿದ್ರೆ ಬೇಬಿ ಹೆಲ್ತಿಯಾಗಿ, ಕಲ್ಲರ್ ಕೂಡ ಗ್ಲೋ ಆಗುತ್ತೆ, ಹಾಗೆ ಬೇಬಿ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗ್ತಾಳೆ. ಯಾಕಂದರೆ ನೀವು ತಿಂತಾ ಇರೋ ಪೋಷಕಾಂಶಗಳೆಲ್ಲ ನಿಮ್ಮ ಬೇಬಿಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಹೆಲ್ತಿಯಾಗಿ ಇರೋ ಪೋಷಕಾಂಶಗಳನ್ನೆಲ್ಲನೂ ಟೈಮ್ ಟು ಟೈಮ್ ತಿಂದು ಸುಸ್ತಾಗದೆ, ಯಾವುದೇ ಕಾರಣಕ್ಕೂ ಊಟ ಕಡಿಮೆ ಆಗದೆ ಇರೋಷ್ಟು ತಿಂದು ತೂಕನ ಇಳಿಸ್ಕೊಬೋದು. ನೋಡಿ, ಇವ್ರು ನನ್ನ ವೀವರ್ ಡಯಟ್ ಪ್ಲಾನ್ ತೊಗೊಂಡು ಎಷ್ಟು ತೂಕ ಇಳಿಸ್ಕೊಂಡಿದ್ದಾರೆ, ಹಾಗೆ ಅವ್ರ ಫೀಲಿಂಗ್ನ ಕೇಳ್ಕೊಂಬನ್ನಿ. ಹಾಗೆ ಡೆಲಿವರಿ ಆದಮೇಲೆ ಡಯಟ್ ಪ್ಲಾನ್ ತೊಗೊಂಡಿಲ್ಲ ಅಂದರೆ ತೂಕ ಲಾಸ್ ಆಗಲ್ವಾ ಮೇಡಮ್ ಅಂತ ಕೇಳೋ ಅಗತ್ಯ ಇಲ್ಲ. ನಿಮ್ಮದು ಹೊಟ್ಟೆ ಸುತ್ತಲಿರೋ ಬೊಜ್ಜು ಸಿಸೇರಿಯನ್ ಆಗಿರುತ್ತಲ್ಲ, ಅಂಥವ್ರು ನೀವು ತೂಕನ ಇಳಿಸ್ಕೊಬೇಕು ಅಂದರೆ ನಿಧಾನಕ್ಕೆ ಇಳಿದ್ರೆ ಇಳಿಯುತ್ತೆ ಮೇಡಮ್, ಏನು ನಮ್ಮ ದೇಹಕ್ಕೆ ಏನು ಪೋಷಕಾಂಶಗಳಿಲ್ಲ ಅಂದರೂ ತೊಂದರೆ ಇಲ್ಲ, ಒಟ್ಟಿನಲ್ಲಿ ತೂಕ ಕಡಿಮೆ ಆದರೆ ಸಾಕು ಅನ್ನೋದಿದ್ದರೆ ನಿಮಗೆ ಅಂತಲೇ ಡೆಟಾಕ್ಸಿಫೈ ಡ್ರಿಂಕ್ ಇದೆ. ಆ ಡ್ರಿಂಕಿಂದ ನಿಮ್ಮ ಹೊಟ್ಟೆ ಸುತ್ತಲಿನ ಬೊಜ್ಜು ಆಲ್ಮೋಸ್ಟ್ ಕಡಿಮೆ ಆಗಿಬಿಡುತ್ತೆ. ನ್ಯೂ ಬರ್ನ್ ಆಗಿರೋ ಬೇಬೀಸ್ ಮದರ್ಸ್ ಇದ್ದರೆ ನಿಮಗೆ ಯಾವ ಥರ ಫುಡ್ ತಿನ್ನಬೇಕು, ಫುಡ್ಗೆ ಯಾವ ಎಣ್ಣೆ ಹಾಕ್ಕೊಂಡು ತಿನ್ನಬೇಕು, ಹೊಟ್ಟೆ ಬೊಜ್ಜು ಕರಗೋಕ್ಕೆ, ಹಾಗೆ ಮೈ ಕಟ್ಟೆಲ್ಲ ಕರಗಲಿಕ್ಕೆ ಅಂತ ವೀಡಿಯೋಸ್ಗಳಿದೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಲ್ಲ ಹೆಲ್ತಿಯಾಗೆ ನಮ್ಮ ದೇಹಕ್ಕೆ ಎಲ್ಲನೂ ಬೇಕಾಗಿರೋದು ತೊಗೊಂಡು ನಾವು ತೂಕ ಕಡಿಮೆ ಆಗಬೇಕು ಅನ್ನೋದಿದ್ದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಫಸ್ಟು ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಬನ್ನಿ. ಇದು ಎಕ್ಸ್ಪೀರಿಯನ್ಸ್ ಕೇಳಿ ಆದಮೇಲೆ ನಿಮ್ಗೇನು ಅನಿಸುತ್ತೋ ಅದು ನೀವು ಮಾಡಿ ಗೈಸ್. ಹೆಲೋ, ಹೇಳಿ ಮೇಡಮ್. ಹೇಗಿದ್ದೀರಾ? ಮೇಡಮ್ ತುಂಬಾ ಚೆನ್ನಾಗಿದ್ದೀವಿ ಮೇಡಮ್. ನೀವ್ ಹೇಗಿದ್ದೀರಾ ಮೇಡಮ್? ನಾನ್ ಕಡೆ ಚೆನ್ನಾಗಿದ್ದೀನಿ. ಓಕೆ, ನಮ್ ತಗೊಂಡಿದ್ದೀರಾ ಅಲ್ವಾಪ ನೀವು? ಹೌದು ಮೇಡಮ್. ಓಕೆ, ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದೆ? 9.3 ಆಗಿತ್ತು, ಮತ್ತೆ ಇವಾಗ ನಮ್ದು ಕಂಪ್ಲೀಟ್ ಆಗಿ 10 ಡೇಸ್ ಆಗಿದೆ. 12 ಡೇಸ್ ಆಗಿದೆ. ಇವಾಗ 500 ಆಗಿದೆ ಮ್ಯಾಮ್. ಇವಾಗ 500 ಅಂದ್ರೆ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ಸ್ವಲ್ಪ. 500 ಆಗಿದೆ. 9.7 ಆಗಿದೆ ಮ್ಯಾಮ್. 9.7 ಆಗಿದ್ಯಾ? ಓಕೆ, ನಿಮ್ಗೆ ಬೇಬಿ ಇದೆನಾ ಚಿಕ್ಕದು? ಹೌದು ಮೇಡಮ್. ಇವಾಗ 10 ಮಂತ್ಸ್. ಅವಾಗ ನಾನ್ ತಗೊಂಡಾಗ 8 ಮಂತ್ಸ್ ಬೇಬಿ. 8 ಮಂತ್ಸ್ ಬೇಬಿನಾ? ಬೇಬಿ ಹೇಗಿದೆಪ್ಪ ಡಯಟ್ ತಗೊಂಡ್ಮೇಲೆ? ತುಂಬಾ ಚೆನ್ನಾಗಿದ್ದಾಳೆ ಮ್ಯಾಮ್. ಮತ್ತೆ ವೆಯ್ಟ್ ಗೇನು ಆಗಿದೆ ಬೇಬಿದು. ವೆಯ್ಟ್ ಗೇನ್ ಆಗಿದ್ಯಾ? ಹೌದು. ನಿಮ್ದು ವೆಯ್ಟ್ ಲಾಸ್, ಬೇಬಿದ್ ವೆಯ್ಟ್ ಗೇನಾ? ಹೌದು ಮೇಡಮ್. ಖುಷಿ ಕೊಡ್ತಾ ಇದೆಯಾ ನಿಮ್ಗೆ? ಹೌದು ಮೇಡಮ್. ಫಸ್ಟ್ ಅದೇ ಭಯ ಇತ್ತು ಸ್ವಲ್ಪ, ಪಾಪುದು ವೆಯ್ಟ್ ಲಾಸ್ ಆಗ್ಬಿಡುತ್ತೆ ಅಂತ ಅಮ್ಮ ಎಲ್ಲ ಬೈತಿದ್ರು. ಅದೇ ಒಂದು ಫೀಡ್ಬ್ಯಾಕ್ ನೋಡಿದ್ದೆ ಪಾಪು ಇದ್ದದ್ದು ತಗೊಂಡಿರೋದ್ನ. ಆಮೇಲೆ ಮತ್ತೆ ಕೇಳಿದಾಗ ಇಲ್ಲ, ಪಾಪುದು ವೆಯ್ಟ್ ಎಲ್ಲ ಗೇನ್ ಆಗುತ್ತೆ ಅಂತ ಹೇಳಿದ್ಮೇಲೆ ಖುಷಿ ಆಯ್ತು ಮ್ಯಾಮ್ ಇವಾಗ. ಓಕೆ, ಕಲರ್ ಚೇಂಜಸ್ ಆಗಿದ್ಯಾ ಪಾಪುದು ನಿಮ್ದು? ಹೌದು ಮೇಡಮ್. ಪಾಪುದು ಗ್ಲೋ ಇದ್ದಾಳೆ, ಮತ್ತೆ ನಮ್ದೆಲ್ಲ ಫೇಸಸ್ ಎಲ್ಲ ಗ್ಲೋ ಬಂದಿದೆ, ಮತ್ತೆ ಏರ್ ಫಾಲ್ ಆಗ್ತಿತ್ತು. ಏರ್ ಫಾಲ್ ಎಲ್ಲ ಇದಾಗಿ ಕಡಿಮೆ ಆಗಿದೆ ಮ್ಯಾಮ್. ಕಡಿಮೆ ಆಗಿದ್ಯಾ? ಹೌದು. ಇನ್ನು ಏನೇನ್ ಚೇಂಜಸ್ ಆಗಿದೆಪ್ಪ? ನನ್ಗೆ ಜಾಸ್ತಿ ಇದು ಹೊಟ್ಟೆ ಮತ್ತೆ ಇದು ಜಾಸ್ತಿ ಇತ್ತು, ಹಿಪ್ಸ್. ಮತ್ತೆ ಅದು ತುಂಬಾ ವೆಯ್ಟ್ ಲಾಸ್ ಆಗಿ ಅದು ತುಂಬಾ ಇದಾಗಿದೆ ಮೇಡಮ್. ಅದು ತುಂಬಾ ಖುಷಿ ಆಗ್ತಿದೆ. ಹಿಪ್ಸ್ ಮತ್ತೆ ಹೊಟ್ಟೆ ಎಲ್ಲ ಕಡಿಮೆ ಆಗೋಗಿದ್ಯಾ? ಹೌದು ಮ್ಯಾಮ್. ಅನ್ಕೊಂಡಿದ್ರಾ ಸುನೀತಾ ನೀವು ನಮ್ ಡಯಟ್ ಪ್ಲಾನ್ ಇಂದ ಇಷ್ಟೆಲ್ಲ ರಿಸಲ್ಟ್ ಅಚೀವ್ ಮಾಡ್ತೀನಿ ಅಂತ? ಇಲ್ಲ ಮ್ಯಾಮ್. ಫಸ್ಟ್ ಎಲ್ಲ ಬೈತಾ ಇದ್ರು, ಅಯ್ಯೋ ಸುಮ್ನೆ ತೋರಿಸ್ತಾರ ಅವರೆಲ್ಲ, ಏನಕ್ ತಗೋತೀರಾ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಹಸ್ಬೆಂಡ್ ಏನ್ ತಿನ್ಕೊಂಡು ಇಷ್ಟ ಸಣ್ಣ ಆಗ್ಬಿಟ್ಟಲ್ಲ ಅಂತ ಎಲ್ಲ ಆಶ್ಚರ್ಯ ಪಡ್ತಾ ಇದ್ರು. ಎಲ್ಲ ತಿಂತಾನೆ, ಊಟಕ್ಕಿಂತ ಜಾಸ್ತಿ ಇದೇ ತಿಂತಾ ಇದೀಯಾ, ಆದ್ರೂ ಸಣ್ಣ ಆಗಿದ್ಯಾ ಅಂತ. ಹೌದಾ? ಊಟ ಯಾವಾಗ ಫಸ್ಟ್ ಎಲ್ಲ ಮ್ಯಾಮ್, ಇದು ಊಟ ಎಲ್ಲ ಬಿಟ್ಟು ಎಷ್ಟು 7-8 ಕಿಲೋಮೀಟರ್ ಎಲ್ಲ ವಾಕ್ ಮಾಡ್ತಿದ್ವಿ, ಆದ್ರೂ ಏನು ಆಗ್ತಿರ್ಲಿಲ್ಲ ಮ್ಯಾಮ್. ಆಗದು ಮತ್ತೆ ಗೈನ್ ಆಗ್ತಿತ್ತು, ಹಂಗೆ ಆಗ್ತಿತ್ತು. ಈಗ ತುಂಬಾ ಖುಷಿ ಆಯ್ತು ಮ್ಯಾಮ್. ತುಂಬಾ ಖುಷಿ ಆಯ್ತು ಸುನೀತಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ ಸುನೀತಾ, ನಮ್ ವ್ಯೂವರ್ಸ್ ನಮ್ ಚಾನಲ್ ಫಾಲೋ ಮಾಡ್ತಾರಲ್ಲ, ನಮ್ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸುನೀತಾ?
ಎಲ್ಲರೂ ಯಾರೇ ದಪ್ಪ ಇದ್ರೂನು ತಗೊಳ್ರಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ತುಂಬಾ ದಪ್ಪ, ಈಗ ದಪ್ಪ ಇದ್ದು ಎಲ್ಲ ಅಯ್ಯೋ ದಪ್ಪ 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 ಅಂತ ಇದ್ ಮಾಡ್ತಾರೆ. ನಿಮ್ ಡಯಟ್ ಪ್ಲಾನ್ ತಗೊಂಡು ಆರಾಮಾಗಿ ಸಣ್ಣ ಆಗ್ಬೋದು ಮೇಡಮ್. 100% ಸಣ್ಣ ಆಗ್ಬೋದಾ? ಹೌದೌದು ಮೇಡಮ್. ಓಕೆ ಓಕೆ ಸುನೀತಾ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಮೇಡಮ್. ಮ್ಯಾಮ್ ಅದು